ಆತ್ಮೀಯ H16 ನ್ಯೂಸ್ ವೀಕ್ಷಕರೇ, ನಾನು ನಿಮ್ಮ MS ಮಲ್ಲಪ್ಪ ಜೋಸವ. NDA ಗೊತ್ತಾಗಿದೆ ನಿಮಗೆ. NDA ಅಂದರೆ ಮೋದಿಯವರ ಇವತ್ತಿನ ಸರ್ಕಾರ. ಈ ಡೆಮೊಕ್ರೆಟಿಕ್ ಏನು ಅಲಯನ್ಸ್ ಇದೆ, ನ್ಯಾಷನಲ್ ಡೆಮೊಕ್ರೆಟಿಕ್ ಅಲಯನ್ಸು ಅಲ್ಲಾಡ್ಲಿಕ್ಕತ್ತದನ, ಮುರಿದು ಬಿಡ್ಬೋದಾ, ಏನಾಗ್ಬೋದು? ನಿತೀಶ್ ಅವರಂತೂ ಈ ಸದ್ಯ ಅತಂತ್ರದಲ್ಲಿದ್ದಾರೆ. ಮತ್ತು ಅವ್ರಿಗೆ ಅನಿಸ್ಲಿಕ್ಕತ್ತದ, ನನ್ನ ಮುಖ್ಯಮಂತ್ರಿ ಇವರು ಮಾಡೋದಿಲ್ಲ ಮುಂಬರುವ ಚುನಾವಣೆಯಲ್ಲೇ ಅಂಥೇಳಿ ಅವ್ರಿಗೂ ಕನ್ಫರ್ಮೇಷನ್ ಆಗಿತ್ತು. ಯಾಕಂದರೆ ರಣಧೀರ್ ಸಿಂಗ್ ಅವರನ್ನು ಮುಂದಿನ ಮುಖ್ಯಮಂತ್ರಿನಾಗಿ ತಯಾರು ಮಾಡಲಿಕ್ಕಿದ್ದಾರೆ. ಅಲ್ಲೇ ಅವರು ಬಿಹಾರದವರು, ಇವ್ರ ಫ್ರೆಂಡ್. ಆದರೆ ಮೋದಿಯವ್ರಿಗೆ ಅತ್ಯಂತ ಬೇಕಾದಂಥವ್ರು. ಇವರು ಸೆಂಟ್ರಲ್ನಲ್ಲಿದ್ದಾರೆ, MP. ಹೀಗಾಗಿ ಒಂದು ಹೊಸ ಸಂಚಲನ ಶುರುವಾಗಿಬಿಟ್ಟದಲ್ಲ. ಈಗ ಎತ್ತು ಜಿಗಿಬೇಕಪ್ಪ, ಮೊದಲ ಪರಶುರಾಮ್ ನಿತೀಶ್ ಕುಮಾರ್ ಅವರು ಇನ್ನು ಎತ್ತು ತೆಗಿತಾರೋ, ಎತ್ತು ತೆಗಿತಾನೆ ಇಂಡಿಯಾ ಕಡೆ ಹೋಗ್ಬೇಕು, ಇಲ್ಲ ಅಲ್ಲಿ ಉಳಿಬೇಕು. ಅಲ್ಲಿ ಉಳಿದ್ರೆ ಈ ಸಂಪೂರ್ಣವಾಗಿ ನಿತೀಶ್ ಅವರ ಹೆಸರು ಅಲ್ಲಿ ಗಾಯಬ್ ಮಾಡಬೇಕಂತ ಮೋದಿ ಶಾ ಜೋಡಿ ದೊಡ್ಡ ಪ್ರಯತ್ನ ನಡೆಸಿದ್ದಾರೆ. ಮತ್ತು ಅವ್ರಿಗೆ ಮೊದಲಿಂದ ಇವ್ರಿಗೆ ಅಪಚ್ಚನ, ಬ್ಯಾಳಪಾಯಿ ಮನುಷ್ಯ ಅನ್ನುವಂಥ ಒಂದು ವಾತಾವರಣ. ಹೀಗಾಗಿ ಇವತ್ತು ನಿತೀಶ್ ಅವ್ರಿಗೆ ನಾವು ಯಾಕಾರೆ ಬಣ್ಣಪ್ಪ BJP ಮೊದಲು ಅಂದಿದ್ರು. ಅವ್ರು ಬಿಟ್ಟು ಬರೋ ಮುಂದೆ ಈ BJP ಬಿಟ್ಟು ಬಂದು ಹೇಳಿದ್ರು, ಭಾಳ ದೊಡ್ಡ ಮಾತು ಮಾತಾಡಿದ್ರು. ಇವತ್ತು ಹಾಸ್ಯಾಸ್ಪದ ಅನ್ನಿಸ್ತು ನಿತೀಶ್ ಕುಮಾರ್ ಮಾಡೋದು ನೋಡಿದಾಗ. ಅಧಿಕಾರಕ್ಕಾಗಿ ಈ ಮನುಷ್ಯ ಎಷ್ಟು ಕೆಳಮಟ್ಟಕ್ಕೆ ಬರ್ತಾ ಇದ್ದಾನಲ್ಪ ಅಂತೀರ. ಹೋಗಿ ರಗಳ ಮುಖ್ಯಮಂತ್ರಿ ಆಗಿದ್ದಾನೆ, ಬಿಟ್ಟು ಬಿಡಲಿ ಅದನ್ನು. ಈಗ ಬಂದು ಇಲ್ಲಾದ್ರೂ ಏನು ಸುದ್ದಿ ಮಾಡ್ತೀರಿ, ಮತ್ತೆ ಇಲ್ಲಿ ಏನೋ ಆದ್ರೂ ಪರಶುರಾಮ್. ಈ ಇತಿಹಾಸ ನೋಡಿದಾಗ ನಿತೀಶ್ ಕುಮಾರ್ ನಂಬುದು ಹೆಂಗಂತ ಭಾಳ ಕಷ್ಟ. ಇವತ್ತು ಏನೋ ಅನಿವಾರ್ಯದ ನಮ್ಮ ಯಾರು RJD ನಮ್ಮ ಲಾಲು ಪ್ರಸಾದ್ ಯಾದವ್ ಮತ್ತು ಅವ್ರ ಮಗ್ಗ ತೇಜಸ್ವಿ ಯಾದವ್ ಗೆಲ್ಲಬೇಕಾಗಿದೆ. ಬಿಹಾರ ಚುನಾವಣೆ ಬಂದಿದ್ದಾವ ಕಾಲಲ್ಲೇ, ಅದಕ್ಕೆ ಎಲ್ಲ ತುಂಬ ಹೇಳೋದು. ಮತ್ತು ಒಂದು ನಮ್ಮ BJP ಮೋದಿ ಮತ್ತು ಶಾ ಅವರು ಮಾಡಿದ್ದು ಒಳ್ಳೆಯದು. ಯಾಕೆ ಇಂಥ ಪರಶುರಾಮ್ಗಳಿಗೆ ಹೊರತ ಕೊಡಬೇಕಾಗ್ತದೆ. ಇವರು ಯಾರನ್ನೂ ನಂಬೋದವರು, ತಮ್ಮನ್ನು ತಾವು ನಂಬೋದಂಥವ್ರು. ಇವ್ರ ಬಗ್ಗೆ ಎಷ್ಟು ನಮ್ಮಲ್ಲಿ ಗೌರವ ಇತ್ತಪ್ಪ ಅಂತಂದ್ರೆ ನಿತೀಶ್ ಕುಮಾರ್ ಬದಲಾಗೆ ಭಾರಿ ಜಾತ್ಯತೀತ ವ್ಯಕ್ತಿ, ಸಮಾಜವಾದಿ ವ್ಯಕ್ತಿ, ಸಾರಾಯಿಯನ್ನು ಬಂದ್ ಮಾಡಿದ ವ್ಯಕ್ತಿ, ಗಾಂಧಿ ಫಾಲೋವರ್, ಹಾಗೆ ಹೀಗೆ. ಇವರೇನು ಸೆಕೆಂಡ್ ನಮ್ಮ ಯಾರಪ್ಪ ರಾಮನವರು ಹೇಳು ಅನ್ನುವಂಥ ಅಷ್ಟು ಮಟ್ಟಿಗೆ ನಾವು ಅವ್ರನ್ನ ವಿಮರ್ಶೆ ಮಾಡ್ತಿದ್ವಿ. ಅವ್ರ ಬಗ್ಗೆ ಗೌರವ ಇತ್ತು. ಆದರೆ ಇವತ್ತು ಅಧಿಕಾರಕ್ಕಾಗಿ ಜಿಗಿದಾಡುವಂಥ ಮನುಷ್ಯ ಆ ಕಡೆ ಈ ಕಡೆ ಯಾಕೆ ಎಷ್ಟು ಪ್ರಯತ್ನ ಮಾಡಬೇಕಾಗಿದೆ. BJP ಬೇಗ ಬೇಡ ಒಬ್ಬ ನಿಂತು ಬಿಡ್ರಲ್ಲ, ಯಾಕೆ ಹೋಗಿದ್ದಾಗಿದ್ರಿ? ಅವ್ರ ಜೋಡಿ ಬೇಡ ಇತ್ತು, ಆರಾಮ ಮನ್ಯಾಗ ಇರಲಿ. ರಾಗ ಹುಡುಗರು ಹೊಸ ಹುಡುಗರು ಬರಲಿ ನಿತೀಶ್ ಕುಮಾರ್ ಅವರ. ಯಾಕೆಂದ್ರೆ ನಿತೀಶ್ ಕುಮಾರ್ ಅವರು ಆಲ್ರೆಡಿ ನಮ್ಮ ಇಂಡಿಯಾ ಗಠಬಂಧನ್ ಮೋಸ ಮಾಡಿದರು. ಮೊದಲು ಏನೋ ಸಂಘಟನೆ ಮಾಡಬೇಕು, ನಾವು ದೊಡ್ಡ ತ್ಯಾಗಿ ಹಾಗೆ ಹೀಗೆ ಪೋಸ್ ಕೊಟ್ಕೊಂಡು ಎಲ್ಲ ಕಡೆ ಮಾಡಿ ಇತ್ತು. ಮಮತಾ ಬ್ಯಾನರ್ಜಿಯವ್ರಿಗೆ ಭೇಟಿಯಾಗಿ, ಮತ್ತು ಕಾಂಗ್ರೆಸ್ ಭೇಟಿಯಾಗಿ ಈ ಇಂಡಿಯಾ ಗಠಬಂಧನ್ ಕಟ್ಕೊಂಡು ದೊಡ್ಡ ಸಾಹಸ ಮಾಡಿದರು. ನಿಜವಾಗ್ಲೂ ಎಲ್ಲರೂ ಆಶ್ಚರ್ಯ ಆಗಿದ್ರು. ಅಡ್ಡಿರಪ್ಪ ಮನುಷ್ಯ ಒಬ್ಬ ಧೀಮಂತ ನಾಯಕಪ್ಪ ಇವರು, ಎಲ್ಲರೂ ಹೊಗಳ್ತಾ ಇದ್ವಿ ಅನ್ನೋದ್ರೊಳಗೆ ಏಕ್ದಮ್ ಪಟ್ಟು ಜಿಗಿದು ಬಿಟ್ಟರು. ಅವ್ರಿಗೆ ಒಂದು ಕಡೆ ಕುರ್ಚಿವಲ್ಲ ಅಷ್ಟೇ, ಇನ್ನೊಂದು ಕಡೆ ಈ ಲಾಲು ಪ್ರಸಾದ್ ಯಾದವ್ ಮತ್ತು ಅವ್ರ ಕುಟುಂಬದ ಬಗ್ಗೆ ಭಯ. ಅವ್ರ ಕೂಡ ನಾ ಇಲ್ಲಿ ಮುಳುಗಿ ಹೋಗ್ತಾನೆ ಅಂತಾರೆ. ಎಲ್ಲಾದ್ರೂ ಮುಳುಗೋದು ಗ್ಯಾರಂಟಿ ರೀ. ಶಾಶ್ವತಲ್ಲ ಅಧಿಕಾರ, ಶರೀರ ಶಾಶ್ವತಲ್ಲ. ಹಂಗಾರಾಗ ನಿಮ್ಮ ಅಧಿಕಾರ ಶಾಶ್ವತನ? ಇವತ್ತು ಮೋದಿ ಶಾ ಅವ್ರ ಬಗ್ಗೆ ನಾವು ಸಿಗಬೋದು. ನಾಮದ್ದು ಬೇರೆ ಆ ಪಾರ್ಟಿ ಹಿಡಿತಾರೆ, ಮತ್ತೇನೋ ಮಾಡ್ತಾರೆ, ಅಧಿಕಾರ ಈಗೆಲ್ಲ ಹೆಜ್ಜೆ ಇಡ್ತಾರಂತೆ. ಮತ್ತು ಸತ್ಯನ ಹೋಗೋದು ಸೋಡಿನಲ್ಲ. ಅಧಿಕಾರಕ್ಕಾಗಿ ನೋಡ್ರಿ, ಮಹಾರಾಷ್ಟ್ರದಲ್ಲೇ ಶಿವಸೇನೆ ಹೊಡೆದ್ರು, NCP ಹೊಡೆದ್ರು. ಈಗ ಅಲ್ಲೂ ಸಹಿತ ಅವ್ರು ಸಿಂಧಿನ ಕಾಡ್ತಾ ಇದ್ದಾರೆ. ಸಿಂಧಿನ ಮುಂದಿಟ್ಟು ಮುಖ್ಯಮಂತ್ರಿ ಅವ್ರನ್ನ ಮಾಡಿ ನಂತರ ಅವ್ರನ್ನ ಇವತ್ತು ಬೀದಿ ತಂದಿದ್ದಾರೆ. ಇದು ಅಧಿಕಾರಕ್ಕೆ ಅವರು ಏನು ಬೇಕಾದ ಮಾಡ್ತಾರೆ, ಅದೆಲ್ಲ ಒಪ್ಪುವಂಥ ಮಾತಲ್ಲ. ಆದರೆ ಅದೇ ಕಾಲಕ್ಕೆ ನಿತೀಶ್ ಕುಮಾರ್ ಆದರೂ ಏನು ಒಬ್ಬ ಸಜ್ಜನ ವ್ಯಕ್ತಿ ಇದ್ದಾರಪ್ಪ. ಇವತ್ತು ಅಧಿಕಾರಕ್ಕಾಗಿ ಏನು ಬೇಕಾದ್ರು. ಮತ್ತು ಸಾರಾಯಿ ನಿಷೇಧ ಮಾಡಿದರು. ಏನಿತ್ತು ಸಾರಾಯಿ ನಿಂತಿಲ್ಲಲ್ಲೇ, ಬ್ಲ್ಯಾಕ್ ಆಗಿ ಸಿಗ್ತದೆ ಬಿಹಾರದಲ್ಲೇ. ಮತ್ತು ಎಂಥದ್ದು ನೀತಿ ಸುಮ್ಮನೆ ಹೆಣ್ಮಕ್ಳು ಹೋಗಿ ತೋರಿಸುವಾಗ ಪ್ರಾಮಾಣಿಕ ವ್ಯಕ್ತಿ ಅಲ್ಲ, ಇಷ್ಟು ಮಾತ್ರ ಸತ್ಯ. ಇಲ್ಲಿದ್ದಂಥವ್ರು ಯಾರೂ ಅಲ್ಲ, ಎಲ್ಲರೂ ಅವರು ಒಂದು ಮೂಗಿ ನೀರಿಗೆ ಬಿಸಾಡುವಂಥ ಜನ ಇದ್ದಿದ್ರಲ್ಲಿ. ಈ ಒಂದು ಎಲ್ಲ ಗ್ಯಾಂಗ್ದಲ್ಲ ಸ್ವಲ್ಪ ಹೌದಪ್ಪ, ಇತ್ತೀಚಿನ ದಿನದಲ್ಲ ನಮ್ಮ ರಾಹುಲ್ ಗಾಂಧಿ ಅವರು ಸ್ವಲ್ಪ ಡಿಫ್ರೆಂಟ್ ಕಾಣಲಿಕ್ಕೆ. ಅದು ಏನು ಗೊತ್ತಿಲ್ಲ, ಎಲ್ಲಿಯವ್ರಿಗೆ ಗೊತ್ತಿಲ್ಲ. ಅಧಿಕಾರ ಸಿಕ್ಕ ಗೊತ್ತಾಗ ಅವರು ಹೆಂಗೆ ಆಗ್ತಾರೋ ಏನಾಗ್ತಾರೋ ಅಂತೇಳಿ. ಯಾಕಂದ್ರೆ ಅವ್ರ ಮುಂದಿನ 10 ರೂಪಾಯಿ ಬಿದ್ದಿಲ್ಲ ಅಂದರೆ ಅಧಿಕಾರ ಬಂದಿಲ್ಲ, ಅದಕ್ಕೆ ಸಜ್ಜನ ತೊಗೊಂಡು. ಆದರೂ ಇವನ್ನೆಲ್ಲ ನೋಡಿದಾಗ ಆ ವ್ಯಕ್ತಿ ಯಾಕೆ ಸಸ್ತಾನಂದ್ರೆ ಪಾದಯಾತ್ರೆಯ ಮೂಲಕ ಇಡೀ ದೇಶವನ್ನು ಅಭ್ಯಾಸ ಮಾಡೋದಿದ್ದಾಗ ಅವ್ರ ಬಗ್ಗೆ ಕನಿಕರವನ್ನು ಉಳ್ಳಂಥ ವ್ಯಕ್ತಿಗಳ ಏನೋ ಒಳ್ಳೆ ಪ್ರಯತ್ನ ಮಾಡ್ಬೋದು ಅಂತ ಹೇಳ್ಬೋದು. ಆ ನಿತೀಶರ ಬದಲಾಗಿ ಇವತ್ತು ಆ ಮಾತು ಇಲ್ಲದಂಗೆ ಹೇಳ್ಬಿಟ್ಟರು. ಎಷ್ಟು ಫ್ಯಾನ್ ಇದ್ದರು ಅವ್ರಿಗೆ, ಏನಿದ್ರು ಎಂಥದ್ದು. ಒಬ್ಬ ಪ್ರಧಾನಿ, ಒಬ್ಬ ವಿಶ್ವಾಸಾರ್ಹ ವ್ಯಕ್ತಿಪ್ಪ ಇವರು ಅನ್ನೋಷ್ಟು ಮಾಡಿ ಅವ್ರ ಬಗ್ಗೆ ಗೌರವ ಇದ್ದಿದ್ದು. ಇವತ್ತು
ಅಧಿಕಾರಕ್ಕಾಗಿ ಮೋದಿಯವ್ರ ಕಾಲಿಡ್ಲಿಕ್ಕೆ ಹೋಗೋದು ಮತ್ತೇನೋ ಮಾಡೋದು ಎಲ್ಲ ದೃಶ್ಯ ನೋಡಿದ್ವಲ್ಲ. ಅದಾಗ ಇವತ್ತು ನಿತೀಶ್ ಅವ್ರು ಮತ್ತೆ ಜಂಪ್ ಆಗಲಿಕ್ಕಿದ್ದಾರೆ. ಇದು ಇಂಡಿಯಾ ಗಠಬಂಧನ್ ಸೇರಿಸುವಾಗ ಮತ್ತು ಜೊತೆಗೆ ಅಲ್ಲೇ ನಮ್ಮ ತೇಜಸ್ವಿ ಯಾದವ್ ಇದು ಮಾಡೋದು ಅಲ್ರಿ. ತೇಜಸ್ವಿ ಯಾದವ್ ಅವ್ರು ಬಂದಾರ, ಅವ್ರ ಜೊತೆ ಕೂಡ್ರಿ. ಕಡೆಗೆ ನಿಮ್ಮ ಒಂದು ವಿಚಾರಧಾರೆಗೆ ಸಮೀಪಿದ್ದಂಥವ್ರೆಲ್ಲರೂ ಅವರು ಜನತಾದಳ ಎಲ್ಲರೂ ಕೂಡಿದ್ರಿ, ಜನತಾ ಪಕ್ಷ ಕಟ್ಟಿದ್ರಿ, ಹೋರಾಟ ಮಾಡಿದ್ರಿ. ಒಂದು ಕಡೆ ನಿಮ್ಮ ಯಾರಪ್ಪ ಮುಲಾಯಂ ಸಿಂಗ್ ಯಾದವ್ ಇದ್ದರು, ಲಾಲು ಪ್ರಸಾದ್ ಯಾದವ್ ನೀವಿದ್ದೀರಿ, ಎಲ್ಲ ಕುಡ್ಕೊಂಡಂದ ಬಿದ್ದ ಸಮುದಾಯದ ಸಲುವಾಗಿ ಒಂದೇನೋ ಹೋರಾಟ ಮಾಡಿ ಮೂಮೆಂಟ್ ಮಾಡಿದ್ರಿ. ಮುಂದೆ ಅದ್ರ ಜೊತೆಗೆ ನಿಮಗೂ ಗೊತ್ತದ ಏನಪ್ಪ ಅಂತಂದ್ರೆ ನಿಮಗೆಲ್ಲರಿಗೂ ಒಂದು ಹೆಸರು ಇತ್ತು, ಏನೋ ಸಮಾಜವಾದಿಗಳಪ್ಪ ಇವರೆಲ್ಲ ಕುಡ್ಕೊಂಡು ಒಳ್ಳೆಯದು ಮಾಡ್ತಾರೆ ಅಂತೇಳಿ. ಜನತಾ ಪಕ್ಷದವ್ರು ಮೂಲ ಇವರು ಜನತಾ ಪರಿವಾರದವ್ರು ಅಂತೇಳಿ ಅವ್ರಿಗೆ ಸಂಘ ಪರಿವಾರದ ಕರೆದ್ರೆ ಇವ್ರಿಗೆ ನಿಮಗೆ ಜನತಾ ಪರಿವಾರದ ಕರೆದ ನಿಮ್ಮನ್ನೆಲ್ಲ ಒಂದು ಮಾಡೋ ಪ್ರಯತ್ನ ಸಾಕಷ್ಟು ಮಾಡಿದ್ರು. ಮತ್ತು ಲಾಸ್ಟ್ ಎಲೆಕ್ಷನ್ ಲೋಕಸಭಾ ಎಲೆಕ್ಷನ್ದಲ್ಲೇ ರಾಹುಲ್ ಗಾಂಧಿ ಅವರು ಎಷ್ಟು ತ್ಯಾಗ ಮಾಡಿದರು. ಬರ್ರಿ ನಿಮಗೆ ಪೆನ್ ಹಚ್ಚಿದ್ರು, ಮಮತಾ ಬ್ಯಾನರ್ಜಿ ಅವರು ಎಷ್ಟು ಪೆನ್ ಹಚ್ಚಿದ್ರು, ತೇಜಸ್ವಿ ಯಾದವ್ ಅವರು ಎಷ್ಟು ಪೆನ್ ಹಚ್ಚಿದ್ರು, ಇವರು ಪ್ರಧಾನಿ ಮಾಡ್ಬೇಕಂತ ಎಷ್ಟು ಉಪಚಾರ ಮಾಡಿದ್ರು. ನೀವೆಲ್ಲರೂ ಟ್ವಿಸ್ಟ್ ಮಾಡಿ ಓಡಿ ಹೋಗ್ಬಿಟ್ರಿ. ಅದಕ್ಕೆ ಇವತ್ತು ಈ ಸಂದರ್ಭದಲ್ಲಿ ಮತ್ತು ನೀವು ಪೃಥ್ವಿರಾಮಾಗಿ ಇಟ್ಟಿದ್ರಿ, ಮತ್ತು ಎಲ್ಲರೂ ಸಿಗ್ತೀರಿ ನೀವೆಲ್ಲ ಅಂತೇಳಿ ಜನ ಮಾತಾಡ್ಕೊಳ್ತಾ ಇದ್ದಾರೆ. ಬಿಹಾರ ತುಂಬೆಲ್ಲ ಇದ್ದ ಮಾತಾಡ್ತಾ ಇದ್ದಾರೆ. ಏನು ಬಿಡ್ರಿ ಅವ್ರು ಏನು ಎಲ್ಲಿ ಇವತ್ತಿಲ್ಲ ನಾಳೆ ಅಲ್ಲೇ ಅಧಿಕಾರಿ ಎಲ್ಲಿ ಸಿಗ್ತಾರೆ ಹೋಗ್ತಾರಪ್ಪ ಅಂತ. ಅದಕ್ಕೆ ಇವತ್ತು ನಿತೀಶ್ ಕುಮಾರ್ ಅವರು ನಂಬಲಾರದಕ್ಕಾಗಿ ಇವತ್ತನ್ನು ಒಂದು ಕಾರ್ಯಕ್ರಮ ಮಾಡಿರಲಿಲ್ಲ ಅವ್ರ ಬದಲಾಗಿ. ಆದರೆ ಈ ಒಂದು ಖಚಿತ ನ್ಯೂಸ್ ಏನು ಬರ್ತಾ ಇದ್ದಾವಪ್ಪ ಅಂತಂದ್ರೆ ಅವ್ರದಂತ ಮರಳೆ ಮತ್ತು ಗೂಡಿಗೆ ಬರ್ತಾ ಇದ್ದಾರೆ, ಮಹಾಗಠಬಂಧನಕ್ಕೆ ಬರ್ತಾ ಇದ್ದಾರೆ. ಬಂದು ಅಲ್ಲೇ ಈ ನಮ್ಮ BJP ವಿರುದ್ಧ ರಣಕಾಳಿನ ಊದ್ತಾರೆ ಮತ್ತು ಗೆಲ್ತಾರೆ ಅನ್ನುವಂಥ ವಾತಾವರಣ ನಿರ್ಮಾಣ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಆದರೆ ಇವರನ್ನ ಜನ ಅಲ್ಲಿ ಎಷ್ಟು ಮಟ್ಟಿಗೆ ನಂಬ್ತಾರೋ ಈ ಸಲ ಅನ್ನೋದು ಅಷ್ಟೇ ಪ್ರಶ್ನೆ ಆಗೋದು. ಯಾಕಂದ್ರೆ ಇವರು ಯಾವ ನೀತಿಯಲ್ಲಿಯೂ ಒಂದು ಘಡಿಸ್ತಾರ ಇಲ್ಲ. ಹೌದು ಮೊದಲಿಗೆ ಬದ್ಧದಾರಂತೆ ಅಭದ್ರ ಮನುಷ್ಯ ಅನ್ನೋಂಥ ಮಾತು ಅಲ್ಲಿ ಕೇಳಿ ಬರ್ತಾ ಇದ್ದಾವೆ. ಏನೋ ಆಗಲಿ ಈ NDA ಸರ್ಕಾರ ಈಗ ಮಾಡುತ್ತಿರೋದು ಅನೇಕ ತಪ್ಪುಗಳ ನೆಲೆಗಟ್ಟಿನಲ್ಲ. ನಿತೀಶ್ ಅವರು ಇಂಡಿಯಾ ಗಠಬಂಧನಕ್ಕೆ ಹೋಗೋದು ಒಳ್ಳೆಯದು ಅಂತ ನಾವು ಹೇಳ್ಬೋದು ಸರ್. ಅದು ಏನಾಗ್ತದೆ ಗೊತ್ತಿಲ್ಲ, ಯಾರಿಗೆ ಆಗಿದ್ದು. ಯಾಕಂದ್ರೆ ಜನ ಅವ್ರು ಬಿಟ್ಟಂಥ ವಿಷಯ, ಜನ ಯಾವ ರೀತಿಯಾಗಿ ನಂಬ್ತಾರೆ, ಯಾವ ರೀತಿಯಾಗಿ ಸ್ವೀಕಾರ ಮಾಡ್ತಾರೆ ಅನ್ನೋದು ಅಷ್ಟೇ ಕಷ್ಟದ. ಯಾಕಂದ್ರೆ ಕೊನೆಯ ಲೋಕಸಭಾ ಎಲೆಕ್ಷನ್ದಲ್ಲಿನ ಮೋದಿಯವ್ರಿಗೆ ಒಂದು ಇನ್ನಷ್ಟು ದಂಡ ಕಳಿಸ್ಬೋದಾಗಿತ್ತು, ಇರಲಿ ಬಂದರು. ಆದರೆ ಮೊನ್ನೆಲ್ಲಂತ ಎಲೆಕ್ಷನ್ ನೋಡಿದ್ವಿ ನಾವು ಮಹಾರಾಷ್ಟ್ರ ಮತ್ತು ಹರಿಯಾಣದಲ್ಲೇ, ಮತ್ತು ಹಿಂದೆ ರಿಪೀಟ್ ಆದವು. ಅಲ್ಲ ಬಟಂಗೆ ಏನೋ ಹೇಳಿ ಜನರು ನಂಬಿಸಿದ್ರು. ಅವರು ನಂಬಿಸ್ಕೊಂಡು ಯಶಸ್ವಿಯಾಗಿದ್ದಾರೆ. ಇವತ್ತೇನೋ ಅಂಬೇಡ್ಕರ್ ಹೆಸರು ಮೇಲೆ ಇವ್ರು ಹೊರಗೆ ಬರ್ತಾರೆ. ಅಂಬೇಡ್ಕರ್ ಬೈದ್ರಪ್ಪ, ಇವರು ಟೀಕಾ ಮಾಡಿದ್ರು, ಏನೋ ಹೊರಗೆ ಬರೋದು ಪ್ರಯತ್ನ ಮಾಡ್ತಾ ಇದ್ದಾರೆ. ಅಂಬೇಡ್ಕರ್ ನಿಜವಾಗಿಯೂ ನೀವು ತಿರುಗಿಸ್ತಾ ಇದ್ರೆ ನೀವು ಎಂದೂ ಎಂಟರ್ ಆಗ್ತಿರಲಿಲ್ಲ BJPಯಲ್ಲೇ. ಅದು ನಿಮ್ಮ ಅಧಿಕಾರ ಬೇಕಾದಾಗ ಅಂಬೇಡ್ಕರ್ ಅವರು ಸಹ್ಯ, ನಮ್ಮ ಗೋಡ್ಸೆನವರು ಸಹ್ಯ, ಗೋಲ್ವಾರ್ಕರ್ ಅವರು ಸಹ್ಯ, ಇವರೆಲ್ಲ ಸಹ್ಯ ಅನ್ನುವಂಥ ಇಂಥ ವ್ಯಕ್ತಿಗಳನ್ನ ಅವರು ನಂಬೋದಿಲ್ಲ, ಇವರು ನಂಬೋದಿಲ್ಲ. BJP ಮೋದಿ ಅವ್ರು ನಂಬೋದಿಲ್ಲ, ಮತ್ತು ಇವರು ನಂಬೋದಿಲ್ಲ. ಅವ್ರು ಸ್ವತಂತ್ರವಾದ ಈಗೆಲ್ಲ ಆಲೋಚನೆ ಮಾಡಿದ್ದಾರೆ. ಬೇರೆ ಒಬ್ಬ ವ್ಯಕ್ತಿ ನಿಮ್ಮ ಪರವಾಗಿ ನಾವು ಸೇಮ್ ಮಾಡಬೇಕು ಅಂತೇಳಿ ಈ ಎಲ್ಲ ನೆಲೆಯಲ್ಲೇ ನಿತೀಶ್ ಕುಮಾರ್ ಅವರು ಇವತ್ತು ಏನೊಂದು ಪ್ರಯತ್ನ ಮಾಡ್ತಾ ಇದ್ದಾರೆ. ಜಗದವರಾಗಿ ಜಗಳ ಇದು ಎಷ್ಟು ಮಟ್ಟಿಗೆ ಮತ್ತು ಎಷ್ಟು ದಿನದವರೆಗೆ ಸತ್ಯ ಅನ್ನೋದು ಈಗಲೇ ಹೇಳಲಿಕ್ಕೆ ಆಗೋದಿಲ್ಲ. ಬಟ್ ಅವರಲ್ಲಿ ಮಾತ್ರ ಭಯ ಹುಟ್ಟದ, ನನ್ನ ಬಂಧಿಸ್ತಾರೆ BJPಗೂ ಎತ್ತಿ ಬಾದು ಇಡ್ತಾರ ಅಂತ. ಮತ್ತು ಅವ್ರು ಅವ್ರನ್ನ ಯಾಕಂತಂದ್ರೆ ಯಾರಿಗಾದರೂ ನಿಮ್ಮ ಬಗ್ಗೆ ಭಯ ಇರೋದಿಲ್ಲ. ಈ ಮನುಷ್ಯ ವಿಶ್ವಾಸಕ್ಕಲ್ಲ, ತನ್ನ ಸ್ವಾರ್ಥವನ್ನು ನೋಡುವಂಥ ಒಬ್ಬ ವ್ಯಕ್ತಿ, ಕನಿಷ್ಠ ವ್ಯಕ್ತಿ ಅಂಥೇಳಿ ಎಲ್ಲರೂ ಮಾತಾಡಿಕೊಳ್ಳೋದು. ಮತ್ತು ಎಲ್ಲರೂ ಅವರಾದ ರಾಮದ್ ಬೇರೆ. ಬಟ್ ಈಗ ನೀವು ತೋರಿಸ್ಕೊಂಡಿದ್ರೆ ಅವ್ರು ತೋರಿಸ್ಕೊಂಡಿಲ್ಲ. ಇನ್ನು ಮುಂದೆ ಬಂದರೆ ಅವ್ರು ತೋರಿಸ್ಕೊತಾರೆ ರಾಮದ್ ಬೇರೆ. ಇರಲಿ, ಇದು ನಿತೀಶರ ಇತ್ತೀಚಿನ ಬೆಳೆದಿದ್ದು. ಅವರು ಬರ್ತಾರ ಮಹಾವಿಕಾಸ ಅಘಾಡಿ ಅಲ್ಲ, ಮಹಾಗಠಬಂಧನಕ್ಕೆ ಬರ್ತಾರ. ಯಾಕಂದರೆ ಅಘಾಡಿ ಮಹಾರಾಷ್ಟ್ರದ್ದು ಬರ್ತಾರ ಅನ್ನುವಂಥ ಮಾತು ಜೊತೆಗೆ ಅಲ್ಲೇ ಉಳಿತಾರ. ಯಾಕಂದ್ರೆ ಮತ್ತೇನೋ ಪೂಜೆ ಹೊಡೋದ್ರಪ್ಪ ಅಂತಂದ್ರೆ ಮೋದಿ ಮತ್ತು ಶಾರ್ ಅವರು ಇಲ್ಲಿ ನಿಮ್ಮ ನೀರು ನೀವು ಮುಖ್ಯಮಂತ್ರಿ ಅವ್ರ ಮುಂದಿಟ್ಟರೆ ಮತ್ತು ಅಲ್ಲಿ ಕೊಡ್ಬೋದು ಹೋಗಿ ಅವರು. ಅದಕ್ಕಾಗಿ ವಿಶ್ವಾಸ ಇಲ್ಲದ ನಿತೀಶ್ BJP ಬಿಡ್ತಾರ, ಪರಶುರಾಮ್ ಮತ್ತೊಮ್ಮೆ ಹಾಕ್ತಾರ ಅಂತ ಹೇಳ್ತಾ ಇದು ಇವತ್ತಿನ ಡೆವಲಪ್ಮೆಂಟ್. ಇದನ್ನು ನೋಡಿ ನೀವು ವಿಶ್ಲೇಷಣೆ ಮಾಡಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಜೊತೆಗೆ ಸಬ್ಸ್ಕ್ರೈಬ್ ಆಗೋದು ನಿಲ್ಲಿಸಲಿಕ್ಕೆ ಹೋಗಬೇಡ್ರಿ. S16 ನ್ಯೂಸ್ ಅರ್ಥಾತ್ ಹೆಚ್ಚು ಇದು ಸತ್ಯದ ಕೈಗಳಲ್ಲಿ ವಂದನೆಗಳು.